ಹಲೋ ನಮಸ್ಕಾರ 9 ಲೈವ್ ವಾಹಿನಿಯ ವೀಕ್ಷಕರಿಗೆ ಶುಚಿ ರುಚಿ ಕುಕಿಂಗ್ ವಿತೌಟ್ ಫೈರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಸಂಜನಾ ಸಂತೋಷ್ ಮಂಗಳಬಿಡೆ. ವೀಕ್ಷಕರೇ, ಇವತ್ತು ಕೂಡ ನಮ್ಮ ವಿಶೇಷ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ. ಅವರು ಕೂಡ ಅಡುಗೆ ಮಾಡುವ ಹವ್ಯಾಸವುಳ್ಳವರು. ವೀಕ್ಷಕರೇ ಬನ್ನಿ, ಮೊದಲಿಗೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೀಕ್ಷಕರೇ, ಅವರು ಪ್ರೀತಿ ಸಂತೋಷ್ ವಂಡ್ಕರ್ ಅಂತ ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಬನ್ನಿ ವೀಕ್ಷಕರೇ, ಅವರ ಕಿರು ಪರಿಚಯನ ಕೇಳೋಣ. ಮೇಡಮ್, ನಿಮ್ಮ ಕಿರು ಪರಿಚಯ ವೀಕ್ಷಕರಿಗೆ ಹೇಳುವುದಾದರೆ? ನನ್ನ ಹೆಸರು ಪ್ರೀತಿ ಸಂತೋಷ್ ವಂಡ್ಕರ್ ಅಂತ. ನಾನು ಬ್ಯೂಟಿಷಿಯನ್. ನನಗೆ 2 ಮಕ್ಕಳಿದ್ದಾರೆ. ಓಕೆ. ಇಬ್ಬರು ಸ್ಕೂಲ್ಗೆ ಹೋಗ್ತಾರೆ. ನಮ್ಮ ಮನೆಯವರು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದಾರೆ. ಓಕೆ. ಮತ್ತು ಮೇಡಮ್, ನಮ್ಮ ವೀಕ್ಷಕರಿಗೆ ಯಾವ ವಿಶೇಷ ಐಟಮನ್ನು ಮಾಡಿ ತೋರಿಸೋರಿದ್ದೀರಾ? ನಾನು ಖಾರ ಮಿಸಳ್ ಅಂತ ಹೇಳಿ, ಇದು ಸ್ನ್ಯಾಕ್ಸ್ ಟೈಪ್. ಸಂಜೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತದೊಂದು ಮಿಸಳ್ ಮಾಡ್ತಾ ಇದ್ದೇನೆ. ಮಿಸಳ್ ಖಾರ ಮಿಸಳ್ ಅಂತ ಹೇಳಿ. ಓಕೆ ಓಕೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೇಡಮ್? ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳಂದ್ರೆ ಮಡಕಿ ಕಾಳು ಮೊಳಕೆ ಬಂದಿರುವಂಥದ್ದು, ಆನಿಯನ್, ತುರಿದಿರೋಂಥ ಕ್ಯಾರೆಟ್, ತುರಿದಿರುವಂತಹ ಸೌತೆಕಾಯಿ, ತುರಿದಿರೋ ಕೊಬ್ಬರಿ, ಮತ್ತೆ ಟೊಮೊಟೊ, ಮತ್ತೆ ರೆಡ್ ಚಿಲ್ಲಿ ಪೌಡರ್, ಸಾಲ್ಟ್, ಮತ್ತೆ ಲಿಮನ್, ಮತ್ತೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ. ಕೊತ್ತಂಬರಿ. ಇವೆಲ್ಲ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಓಕೆ ಮೇಡಮ್, ಮಾಡುವ ವಿಧಾನ ಮೊದಲಿಗೆ ಮಡಕೆ ಬಂದಿರುವಂಥ ಕಾಳುಗಳನ್ನ ತೆಗೆದುಕೊಳ್ಬೇಕು. ಓಕೆ. ಮಡಕೆ ಎಷ್ಟು ಯೂಸ್ ಮಾಡ್ತಿದ್ದೀರಾ ಮೇಡಮ್? 1 ಬೌಲು ಮಡಕೆ ಕಾಳನ್ನ ಯೂಸ್ ಮಾಡ್ತಿದ್ದೀವಿ. ಮೊಳಕೆ ಬಂದಿರೋಂಥ ಮೊಳಕೆ ಕಾಳು. ಓಕೆ. ಆನಿಯನ್. ಓಕೆ. ಎಷ್ಟು ಆನಿಯನು? ಅದು 1 ಬೌಲು. ಓಕೆ ಓಕೆ. ಮತ್ತೆ ಟೊಮೆಟೊ, ಇದು 1 ಬೌಲು ಟೊಮೆಟೊ. ಓಕೆ. ಮತ್ತು ತುರಿದಿರೋಂತಹ ಕ್ಯಾರೆಟು 1 ಬೌಲು. ಓಕೆ. ಎಲ್ಲ ಪ್ರೋಟೀನ್ ಫೈಬರ್ ತುಂಬಿರುವ ಐಟಮ್ಸೇ. ಹಾಂ. ತುರಿದಿರೋ ಸೌತೆಕಾಯಿ. ಓಕೆ ಗುಡ್. ಮತ್ತು ತುರಿದಿರೋಂತಹ ಕೊಬ್ಬರಿ, ಇದು 1 ಬೌಲ್ ಕೊಬ್ಬರಿ. ಓಕೆ. 1 ಬೌಲ್ ಮಡಕೆ ಕಾಳು, 1 ಬೌಲ್ ಉಳ್ಳಾಗಡ್ಡಿ, 1 ಬೌಲ್ ಟೊಮೆಟೊ, ತುರಿದಿರೋಂಥ ಕ್ಯಾರೆಟ್ 1 ಬೌಲು, ಮತ್ತು ಗಜ್ಜರಿ ತುರಿದಿರೋವಂಥದ್ದು, ಆಮೇಲೆ ಕೊಬ್ಬರಿ ತುರ್ಕೊಂಡು ಬಂದಿದ್ದಾರೆ ಅದೊಂದು ಬೌಲು, ಆಮೇಲೆ ಮೆಣಸಿನ್ಕಾಯಿ ಹಾಕ್ತಿದ್ದೀರಾ? ಹಾಂ, ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ. ಓಕೆ. ಅದು ರುಚಿಗೆ ತಕ್ಕಂತೆ? ರುಚಿಗೆ ತಕ್ಕಷ್ಟು. ಓಕೆ. ಕೆಲವೊಬ್ಬರಿಗೆ ಖಾರ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಕರೆಕ್ಟ್. ಇವೆಲ್ಲ ಹಾಕ್ಬೇಕು. ರೆಡ್ ಚಿಲ್ಲಿ ಪೌಡರ್ ಎಷ್ಟು ಹಾಕ್ತಿದ್ದೀರಾ ಮೇಡಮ್? ರುಚಿಗೆ ತಕ್ಕಷ್ಟು. ನಾವು ಅಂದ್ರೆ ಹೆಂಗೆ ಅವ್ರ ಮನೆ, ಕೆಲವೊಬ್ಬರಿಗೆ ಖಾರ ಇಷ್ಟ ಆಗೋರು ಜಾಸ್ತಿ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಕಡಿಮೆ ಯೂಸ್ ಮಾಡ್ಬೋದು. ಅಂದರೆ ಈಗ ಇದು ಗ್ರೀನ್ ಚಿಲ್ಲಿ ಹಾಕಿರ್ತೀವಲ್ಲ, ಓಕೆ ಓಕೆ, ನಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್. ಓಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾ? 1 ಲಿಮನ್, 1 ಲಿಂಬೆಹಣ್ಣು. 1 ಲಿಂಬೆಹಣ್ಣು ಅದಕ್ಕೆ ಸ್ಕ್ವೀಸ್ ಮಾಡ್ತಿದ್ದಾರೆ ಅವರು. ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಓಕೆ. ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಕಿರುವಂತಹ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹತ್ಕೋಬೇಕು, ಆ ಥರ ಕಲಿಸ್ಬೇಕು. ಓಕೆ. ಓಕೆ, ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಕ್ಕಳು ಸ್ಕೂಲ್ಗೆ ಹೋಗ್ತಾರಂದ್ರಿ, ಯಾವ ಸ್ಟ್ಯಾಂಡರ್ಡು ಮಗ? 5th ಸ್ಟ್ಯಾಂಡರ್ಡ್. ಹೇಗೆ ಹೋಗ್ತಾನೆ, ಹೇಗಿದ್ದಾನೆ? ಚೆನ್ನಾಗಿ ಓದ್ತಾನೆ. ಚೆನ್ನಾಗಿ ಓದ್ತಾನೆ? ಹಾಂ, ಚೆನ್ನಾಗಿ. ಬ್ಯೂಟಿಷಿಯನ್ ಅಂದ್ರಿ ನೀವು, ಏನು ವರ್ಕ್ ಮಾಡ್ತೀರಾ? ಹಾಂ, ವರ್ಕ್ ಮಾಡ್ತೀನಿ. ಓಕೆ. ಎಂಡಿಗೆ ಖಾರನ ಅದರಲ್ಲೇ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಬೇಕು. ಇವರು ಸವನೂರು ಖಾರ ಅಂತ ಖಾರ ತಂದಿದ್ದಾರೆ. ಸವನೂರು ಖಾರ
ಸೇವ್ ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿ ಅಂದ್ರೆ ಅನ್ಸುತ್ತೆ. ದಪ್ಪ ಶೇವ್ ದಪ್ಪ ಇದ್ದಿದ್ದು ಶೇವ್ ಇದ್ರೆ ಸೌನೂರು ಚೆನ್ನಾಗಿ ಖಾರ. ಆಗುತ್ತೆ. ಪಾವು ಕಿಲೋ ಖಾರ ಹಾಕ್ಬೇಕಾ ಇದಕ್ಕೆ? ಮತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾ? ಚೆನ್ನಾಗಿ ಖಾರನ ಮಿಕ್ಸ್ ಮಾಡ್ಕೋಬೇಕು ಹಾಕಿ. ಈವ್ನಿಂಗ್ ಟೀ ಜೊತೆನೂ ತಗೋಬಹುದು. ತಗೋಬಹುದು. ಇವಾಗ ಮಕ್ಕಳು ನೀವು ಎದ್ರ ಜೊತೆನೂ ತಗೋಬಹುದು, ಟೀ ಜೊತೆನೇ ಅಂತಿಲ್ಲ. ಇವಾಗ ಮಕ್ಕಳು ಮೊಳಕೆ ಬಂದಿರೋ ಕಾಳನ್ನೆಲ್ಲ ತಿನ್ಲಿಕ್ಕೆ ಇದು ಮಾಡ್ತಾರೆ. ಹೌದು, ಹಿಂದ್ ಮುಂದ್ ಮಾಡ್ತಾರೆ. ಈ ಕಾಳು ಕ್ಯಾರೆಟ್ ತಿನ್ಲಿಕ್ಕೂ ಹಿಂದ್ ಮುಂದ್ ಮಾಡ್ತಾರೆ, ಸೌತೆಕಾಯಿ ತಿನ್ಲಿಕ್ಕೂ ಹಿಂದ್ ಮುಂದ್ ಮಾಡ್ತಾರೆ. ಇದರಲ್ಲಿ ಪ್ರೋಟೀನ್ ಫೈಬರ್ ಎಲ್ಲ ಇರುತ್ತೆ. ಕರೆಕ್ಟ್ ಕರೆಕ್ಟ್. ಮಗಳು ಏನ್ ಮಾಡ್ತಿದ? ಮಗಳು ಕಾಲೇಜ್ ಹೋಗ್ತಾಳೆ, PUC. ಹೌದಾ? ನಿಮ್ದು ಕೂಡು ಕುಟುಂಬ, ನ್ಯೂಕ್ಲಿಯರ್ ಫ್ಯಾಮಿಲಿನ? ನ್ಯೂಕ್ಲಿಯರ್. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ. ಸೇವ್ ಪ್ರಮಾಣ ज़्यादा ಇರಬೇಕಾ? ಸೇವ್ ಪೂರ ಒಂದು 250 ಗ್ರಾಮ್ ಸೇವ್ ಹಾಕಬೇಕು. ಎಷ್ಟು ಸೇವ್ ಹಾಕುತ್ತೀರೋ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಓಕೆ. ಎಂಡಿಗೆ ಕೊತ್ತಂಬರಿ ಆ್ಯಡ್ ಮಾಡಬೇಕು, ಗಾರ್ನಿಷ್ ಮಾಡಲಿಕ್ಕೆ ಮೇಲೆ ಕಲರ್ಫುಲ್ಲಾಗಿ ಕಾಣಲಿಕ್ಕೆ. ಓಕೆ. ಈಗ ಖಾರ ಮಿಸಲ್ ರೆಡಿ ಆಗಿದೆ. ಟೇಸ್ಟ್ ನೋಡಿ. ಆಯಿತು. ನಾರ್ಮಲ್ ಆಗಿ ಖಾರ ಟೇಸ್ಟಿನೇ ಇರುತ್ತೆ. ಅದಕ್ಕೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಕ್ಕೆ ಇನ್ನೂ ಟೇಸ್ಟಿಯಾಗಿದೆ. ನೈಸ್. ಟೀ ಟೈಮು ಆಯಿತು, ಮಕ್ಕಳಿಗೂ ಆಯಿತು, ದೊಡ್ಡವ್ರಿಗೂ ಆಯಿತು. ಈವ್ನಿಂಗಲ್ಲಿ ಅವಲಕ್ಕಿ ಉಪ್ಪಿಟ್ಟು ತಿನ್ನೋಕ್ಕಿಂತ ಇದು ತಿನ್ಬೋದು. ಹೆಲ್ದಿನೂ ಆಮೇಲೆ ಟೇಸ್ಟಿನೂ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ. ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ಹಾಗೂ ಡೆನ್ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 746ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ ವೀಕ್ಷಕರೇ. ಖಾರ ಮಿಸಲ್ ಟೇಸ್ಟಿಯಾಗಿತ್ತು, ಮಾಡೋ ವಿಧಾನ ಕೂಡ ಈಸಿ ಇತ್ತು. ಬನ್ನಿ ಅದರ ಜೊತೆಗೆ ಇನ್ನೊಂದು ಸ್ನ್ಯಾಕ್ಸನ್ನು ಮಾಡಿಕೊಡೋ
ತೋರಿಸ್ತಾರಂತವ್ರು, ಅಮ್ಮ ಹೇಗೆ ಮಾಡಬೇಕಂತ ಹೇಳ್ತಾರಂತೆ. ಕೇಳೋಣ ಅದು ನೆಕ್ಸ್ಟ್ ಯಾವ ಸ್ನ್ಯಾಕ್ಸ್ ಅಂತ ಹೇಳಿ. ಮೇಡಮ್ ಇನ್ನೊಂದು ಸ್ನ್ಯಾಕ್ಸ್ ಯಾವ್ದು ಮಾಡಿ ತೋರಿಸೋರಿದ್ದೀರಿ ನಮ್ಮ ವೀಕ್ಷಕರಿಗೆ? ಇವಾಗ ಕುರ್ಕುರೆ ಚಾಟ್ಸ್ ಮಾಡಿ ಕೊಡ್ತಿದ್ದೇನೆ. ಅಬ್ಬಾ ಪಾಪ ಕುರ್ಕುರೆ ಚಾಟ್ಸ್ ಅಂತೆ, ಯಾರಿಗೆ ಸೇರಲ್ಲ ಕುರ್ಕುರೆ? ಮಕ್ಕಳ ಕುರ್ಕುರೆ ಅಂದರೆ ತುಂಬ ಇಷ್ಟಪಡ್ತಾರೆ. ಹೌದು ಮೇಡಮ್, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು? ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಕುರ್ಕುರೆ, ಓಕೆ, ಸಾಲ್ಟ್, ಆನಿಯನ್, ಟೊಮೊಟೊ, ಓಕೆ, ರೆಡ್ ಚಿಲ್ಲಿ ಪೌಡ್ರ್, ಕೊತ್ತಂಬರಿ, ಲೆಮನ್. ಓಕೆ, ಮಾಡೋ ವಿಧಾನ ಮೇಡಮ್? ಮಾಡುವ ವಿಧಾನ, ಮೊದಲಿಗೆ ಕುರ್ಕುರೆನ ಈಗ ನೀವು ಚಿಪ್ಸ್ ತಗೊಂಡಿದ್ದೀರಾ? ಕುರ್ಕುರೆ ಚಿಪ್ಸ್, ಕುರ್ಕುರೆ ಚಿಪ್ಸ್, ಕುರ್ಕುರೆ ಚಿಪ್ಸ್. ಓ, ಟೇಡಾ ಮೆಡಾನು ತಗೊಂಡಿದ್ದೀರಾ? ಚಿಪ್ಸ್ ತಗೊಂಡಿದ್ದಾರೆ, ಟೇಡಾ ಮೆಡಾನು ಅಂದ್ರೆ ಚಾಟ್ ಮಸಾಲ ಅವೆಲ್ಲ ಹಾಕುದೇ ಬೇಡ, ಟೇಸ್ಟ್ ಮೇಕರ್ಸ್ ಎಲ್ಲ ರೆಡಿನೇ ಇರುತ್ತೆ ಅದರಲ್ಲಿ. ಓಕೆ, ಹಾಂ, 3 ಪ್ಯಾಕೆಟ್ ಕುರ್ಕುರೆ ಚಿಪ್ಸ್ ಟೇಡಾ ಮೇಡ, ಅದು ಕುರ್ಕುರೆ ಟೇಡಾ ಮೇಡ ಮತ್ತು ಚಿಪ್ಸ್ ಹಾಕೊಂಡಿದ್ದಾರೆ. ಮತ್ತು ಅದಕ್ಕೆ ಏನು ಆನಿಯನ್. ಓಕೆ, ಆನಿಯನ್ ಆ್ಯಡ್ ಮಾಡ್ತಿದ್ದಾರೆ. ಕಟ್ ಮಾಡಿಕೊಂಡು 1 ಬೌಲ್ ಆನಿಯನ್, 1 ಬೌಲ್ ಟೊಮೆಟೊ. ಓಕೆ, ರೆಡ್ ಚಿಲ್ಲಿ ಪೌಡರ್. ಓಕೆ, ಆಲ್ರೆಡಿ ಅದು ಖಾರನೇ ಸ್ಪೈಸಿ ಇರೋದಿಲ್ವಾ? ಇದು ಸ್ವಲ್ಪ ಅದೇ ಟೇಸ್ಟ್ ಆ್ಯಡ್ ಮಾಡುತ್ತೆ. ಚಿಕ್ಕ ಮಕ್ಕಳಿಗೆ ಕುರ್ಕುರೆ ಅಂತಾರಲ್ಲ, ಅವ್ರಿಗೆ ಹೀಗೆ ಮಾಡಿಕೊಡ್ಬೋದು. ಇದು ಸಾಲ್ಟ್. ಓಕೆ, ಸಾಲ್ಟು ಸ್ವಲ್ಪ ಹಾಕಿದೆ. ಓಕೆ, ಒಂದು ಹಾಫ್ ಲೆಮನ್ ಸ್ಕ್ವೀಸ್ ಮಾಡ್ತಿದ್ದಾರೆ, ಒಂದು ಹಾಫ್ ಲೆಮನ್ನು. ಬರೀ ಕುರ್ಕುರೆ ಅಂತ ಕೊಡೋಕ್ಕಿಂತ ಹೀಗೆ ಮಾಡಿ ಕೊಡಬಹುದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಅದು ಕಟ್ ಮಾಡ್ಕೋಬೇಕಾ? ಸ್ವಲ್ಪ ಚಿಪ್ಸ್ನ ಕಟ್ ಮಾಡಿಕೊಂಡ್ರೆ ಟೇಸ್ಟಿ ಅನ್ನಿಸ್ತದೆ. ಓಕೆ ಓಕೆ ಓಕೆ. ಮೇಡಮ್ ಪಾರ್ಲರ್ ಇದೆಯಾ? ಹಾಂ ಮೇಡಮ್, ನಮ್ಮದು ಅದು ಬ್ರೈಡಲ್ ಮೇಕಪ್ ಇದ್ರೆ ಹೋಗ್ತೀನಿ. ಓಕೆ, ಆರ್ಡರ್ಸ್ ತೊಗೊಂಡು ಬ್ರೈಡಲ್ ಮೇಕಪ್ಗೆಲ್ಲ ಹೋಗ್ತೀರಾ? ಓಕೆ ಓಕೆ. ಮಿಕ್ಸ್ ಆಯ್ತು. ಇವಾಗ ಎಂಡಿಗೆ ಕೊತ್ತಂಬರಿ. ಓಕೆ, ತುಂಬ ಈಸಿ. ತುಂಬ ಈಸಿ. ಒಂದು 5 to 10 ಮಿನಿಟ್ಸಲ್ಲಿ ಮಾಡ್ಬೋದು. 5 ಮಿನಿಟ್ಸಲ್ಲಿ ಮಾಡ್ಬೋದು. ಅದು ಇದಕ್ಕೆ ನಾವು ಬೇಕಂದರೆ ಮತ್ತು ಗಜ್ಜರಿ, ಸೌತೆಕಾಯಿ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಓಕೆ ಓಕೆ. ನಿಮ್ಗೆ ಏನು ಹೆಲ್ದಿ ಫುಡ್ಸ್ ತಿನ್ನಂಗೆ ಅಂದ್ರೆ ಯಾವ ವೆಜಿಟೇಬಲ್ಸ್ ತಿನ್ನಂಗಿಲ್ಲ ಅಂತಾರಲ್ಲ ಮಕ್ಕಳು, ಆ ಕುರ್ಕುರೆ ಬೇಕಂದ್ರೆ ಇದನ್ನು ತೊಗೋಬೇಕು, ತಿನ್ನಬೇಕು ಅಂತ ಕುರ್ಕುರೆಲಿ ಹಾಕಿ ಮಾಡ್ಬೋದು ನೋಡಿ. ಇವಾಗ ಕುರ್ಕುರೆ ಚಾಟ್ಸ್ ರೆಡಿ ಆಗಿದೆ. ಟೇಸ್ಟ್ ನೋಡಿ ಮೇಡಮ್. ನೋಡಿ, ಚಿಪ್ಸ್ ಯಾರಿಗೆ ಸೇರಲ್ಲ? ಡೈಟ್ ಕಾನ್ಷಿಯಸ್ ಇದ್ದವ್ರಿಗೆ ಗೊತ್ತಿಲ್ಲ ನನಗೆ, ಚಿಪ್ಸ್ ಯಾರಿಗೆ ಸೇರಲ್ಲ? ನೋಡಿ, ಚಿಪ್ಸ್ ಯಾರಿಗೆ ಸೇರಲ್ಲ? ಚಿಪ್ಸ್ ಟೇಸ್ಟಿ ಆಗಿರುತ್ತೆ. ಅದಕ್ಕೊಂದು ಸ್ವಲ್ಪ ಆನಿಯನ್ಸು, ಎಕ್ಸ್ಟ್ರಾ ವೆಜಿಟೇಬಲ್ಸ್ ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟಿ ಆಗುತ್ತೆ. ಇಟ್ ಹ್ಯಾಸ್ ಬಿಕಮ್ ವೆರಿ ಅಲ್ಟಿಮೇಟ್ ಆ್ಯಂಡ್ ಟೇಸ್ಟಿ. ಮಕ್ಳಿಗೆ ಕೊಡ್ಬೋದು. ಬರೀ ಚಿಪ್ಸ್ ಅಂತಿರ್ತಾರಲ್ಲ, ಏನು ಎಕ್ಸ್ಟ್ರಾ ಹಾಕಿ ಮಾಡಿಕೊಟ್ರೆ ಟೇಸ್ಟಿನೂ ಆಗಿರುತ್ತೆ, ಹೆಲ್ದಿನೂ ಆಗಿರುತ್ತೆ. ಮೇಡಮ್, ಭಾಳ ಒಳ್ಳೆ ಐಟಮ್ಸ್ನ, ಸ್ನ್ಯಾಕ್ಸ್ನ ನಮ್ಮ ವೀಕ್ಷಕರಿಗೆ ಮಾಡಿ ತೋರಿಸಿದ್ರಿ. ಟೇಸ್ಟಿನೂ ಇತ್ತು. ನಾನು ಮಾಡಿ ನನ್ನ ಮಗನಿಗೆ ತಿನ್ನಿಸ್ತೀನಿ, ಅವರು ಕೂಡ ಅದನ್ನು ಟ್ರೈ ಮಾಡ್ತಾರೆ. ತುಂಬ ತುಂಬ ಧನ್ಯವಾದ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವುದಾದರೆ ಮಾಹಿತಿ ಅಥವಾ ಟಿಪ್ಸ್ ಕೊಡುವುದಾದರೆ ಕೊಡಬಹುದು. ಟಿಪ್ಸ್ ಅಂದರೆ ಈಗ ಪಿಗ್ಮೆಂಟೇಷನ್ ಎಲ್ಲರಿಗೂ ಸಾಮಾನ್ಯ ಮಹಿಳೆಯರು ಹೊರಗಡೆ ಹೋಗೋದ್ರಿಂದ ಅವರಿಗೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ ಬಿಸಿಲಿಗೆ. ಹೌದು, ಅಂಥವ್ರು ಮನೆಯಲ್ಲೇ ನಾವು ಮನೆ ಮದ್ದನ್ನ ಮಾಡಬಹುದು. ಈಗ ಆ ಕ್ರೀಮ್ ಎಲ್ಲ ಯೂಸ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಹೋಗುತ್ತೆ, ಕೆಲವೊಬ್ಬರಿಗೆ ಪಿಗ್ಮೆಂಟೇಷನ್ ಹೋಗೋದಿಲ್ಲ. ಅಂಥವರು ಈ ಲಿಮನ್ ಇರುತ್ತಲ್ಲ, ಲಿಮನ್ನಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಡೈಲಿ ಒಂದು 10 ಮಿನಿಟ್ಸ್ ಮಸಾಜ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಇದರಿಂದ ಮೊಡವೆ, ಕಲೆ ಎಲ್ಲ
ಕ್ಲೀನ್ ಆಗಿ ಕ್ಲೀನ್ ಆಗುತ್ತೆ. ಒಬ್ಬೊಬ್ರಿಗೆ ಅರಿಶಿನ ಅಲರ್ಜಿ ಇರುತ್ತಲ್ಲ, ಅವ್ರು ಏನು ಮಾಡ್ಬೋದು? ಹೀಟ್ ಇದ್ದವರು ಆ ಥರ ಇರೋರು ಈಗ ಹಾಲು ಇರುತ್ತಲ್ಲ, ಹಾಲು ಮಿಲ್ಕ್, ಆ ಮಿಲ್ಕ್ನ ಅದಕ್ಕೆ ಲೆಮನ್ ಹಾಕಿ ಕಾಟನ್ನಿಂದ ಮಸಾಜ್ ಮಾಡ್ಕೋಬೋದು. ಆ ಥರ ಅರಿಶಿನ ಬೇಡ ಅಂದವರು. ಓಕೆ 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 ಭಾಳ ಒಳ್ಳೆ ಟಿಪ್ಸು ಕೊಟ್ರಿ, ಧನ್ಯವಾದ. ನನಗೆ ಅವಕಾಶ ಮಾಡಿಕೊಟ್ಟಂತಹ ಲೈವ್ ಲೈನ್ ಚಾನಲ್ ಮತ್ತು ಸಂಜನಾ ಅವರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. ವೀಕ್ಷಕರೇ, ಇದಾಯಿತು ಇವತ್ತಿನ ವಿಶೇಷ ಸಂಚಿಕೆ. ನೀವು ಕೂಡ ಅಡುಗೆ ಮಾಡುವ ಹವ್ಯಾಸ ಉಳ್ಳವರಾದರೆ, ನಿಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಇಚ್ಛೆ ಇದ್ದರೆ, ನೀವು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಬರುವ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಇದಾಯಿತು ಇವತ್ತಿನ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹಾಜರಾಗುತ್ತೇನೆ. ವೀಕ್ಷಿಸುತ್ತೀರಿ 9 ಲೈವ್. ಇದು ಸತ್ಯದ ಪ್ರತಿರೂಪ. ಧನ್ಯವಾದ.